ಸ್ನೇಹಿತರೆ, ನಿಮಗೆ ನಮ್ಮ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮದುವೆ ಎಲ್ಲರ ಬದುಕಲ್ಲೂ ಒಂದು ದೊಡ್ಡ ತಿರುವು. ಕೆಲವರಿಗೆ ಒಳ್ಳೆಯದು ದೊರೆತರೆ ಕೆಲವರಿಗೆ ಆಘಾತ ಕಾದಿರುತ್ತದೆ. ಇನ್ನು ಎಷ್ಟೋ ಮಂದಿಗೆ ಮರೀಚಿಕೆಯಾಗಿರುತ್ತದೆ. ನನಗೆ ಈಗಾಗಲೇ ವಯಸ್ಸು 28. ನನ್ನ ವಾರಿಗೆಯವರಿಗೆ ಮದುವೆಯಾಗಿ ಶಾಲೆಗೆ ಹೋಗುವ ಮಕ್ಕಳು ಇದ್ದಾರೆ. ಅಪ್ಪನಿಗೆ 2ನೇ ಹೆಂಡತಿ ಬಂದ ಮೇಲೆ ಬರೀ ಅವರ ಮಕ್ಕಳ ಚಿಂತೆ. ನಾನು ಮತ್ತು ಅಣ್ಣ ಮೊದಲನೇ ಹೆಂಡತಿಯ ಮಕ್ಕಳು. ನಾನು 8 ವರ್ಷದವಳಿದ್ದಾಗ ನನ್ನ ತಂದೆ ಇನ್ನೊಬ್ಬ ಹೆಂಗಸನ್ನು ಮದುವೆಯಾಗಿ ಕರೆದುಕೊಂಡು ಬಂದರು. ಅಮ್ಮನಿಗೆ ಪ್ರತಿಭಟಿಸುವ ಅವಕಾಶವಿರಲಿಲ್ಲ. ಕಣ್ಣೆದುರು ಕಣ್ಣೀರಾಕುತ್ತಾ ಕೊರಗಿನಲ್ಲಿ ಮುಂದಿನ ಕೆಲವು ತಿಂಗಳಲ್ಲಿ ದೇವರ ಪಾದ ಸೇರಿಕೊಂಡಳು. ಅಣ್ಣ ಪ್ರತಿಭಟಿಸುತ್ತಿದ್ದ. ಅವನಿಗೆ ಅಪ್ಪನ ಕೈಲಿ ಒಡೆಸುತ್ತಿದ್ದರು. ಚಿಕ್ಕಮ್ಮನಿಗೆ 3 ಜನ ಮಕ್ಕಳು. ಅವರ ಜವಾಬ್ದಾರಿ ನನ್ನ ಮೇಲೆ. ಮೇಲಾಗಿ ಪದೇ ಪದೇ ಊರಿಂದ ಬರುತ್ತಿದ್ದ ಅವರ ನೆಂಟರು. ಎಲ್ಲ ಕೆಲಸ ಮುಗಿಸಿ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಇವರ ಕಾಟ ತಾಳಲಾರದೆ ಅಣ್ಣ ಮನೆ ಬಿಟ್ಟು ಹೋದ. ಆಸ್ತಿ ಉಳಿಯಿತು ಎಂಬ ಖುಷಿ ಇವರಿಗೆ. ಅಪ್ಪನ ಸಹಿತ ಯಾರೂ ಹುಡುಕಿಸುವ ಪ್ರಯತ್ನ ಮಾಡಲಿಲ್ಲ. ನನ್ನ ಬಗ್ಗೆ ವಿಶೇಷ ಪ್ರೀತಿ ಅಪ್ಪನಿಗೆ. ನಾನು ಅವರ ತಾಯಿಯ ಹಾಗೆ ಇದ್ದೇನೆ ಎಂದು. ಈ ಕಾರಣದಿಂದ ನಾನಿನ್ನು ಜೀವಂತವಾಗಿದ್ದೇನೆ ಎಂದರೆ ತಪ್ಪಾಗಲಾರದು. ಹಾಗೂ ಹೀಗೂ ಡಿಗ್ರಿ ಮುಗಿಸಿದೆ. ಅಪ್ಪನನ್ನು ಕಾಡಿ ಒಪ್ಪಿಸಿ ಟೈಲರಿಂಗ್ ಕಲಿತೆ. ಜೊತೆಗೆ ಅಕ್ಕಪಕ್ಕದ ಮಕ್ಕಳಿಗೆ ಮನೆ ಪಾಠವನ್ನು ಹೇಳಿಕೊಡುತ್ತಾ ನನ್ನ ಖರ್ಚಿಗೆ ಆಗುವಷ್ಟು ದುಡ್ಡನ್ನು ಸಂಪಾದಿಸುತ್ತಿದ್ದೆ. ನನ್ನ ಚಿಕ್ಕಮ್ಮನ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದರು. ನಾನು ಮದುವೆಯಾಗಿ ಹೋದರೆ ಮನೆ ಕೆಲಸ ಮಾಡುವುದು ಕಷ್ಟ ಎಂದು ಬರುವ ಗಂಡುಗಳನ್ನು ಯಾವುದಾದರೂ ಕಾರಣದಿಂದ ತಪ್ಪಿಸುತ್ತಿದ್ದರು. ಇಲ್ಲ, ಯಾರಿಗೂ ಬೇಡವಾದ ದುರುಳರ ಸಂಬಂಧವನ್ನು ತರುತ್ತಿದ್ದರು. ಏಕೆಂದರೆ ನನ್ನನ್ನು ಮದುವೆಯಾಗಬೇಕಾದರೆ ಇವರಿಗೆ ವಧು ದಕ್ಷಿಣೆಯನ್ನು ಕೊಟ್ಟು ಹೋಗಬೇಕಾಗಿದೆ. ಹೇಗೋ ನನ್ನ ತಾಯಿ ಮಾಡಿದ ಪುಣ್ಯವು ಅಂತಹ ಯಾರ ಜೊತೆಗೂ ನನ್ನ ಮದುವೆಯಾಗಲಿಲ್ಲ. ನನ್ನ 2 ತಂಗಿಯರ ಮದುವೆಯಾಯಿತು. ಅವರ ಬಾಣಂತನವೂ ಆಯಿತು. ಇವರಿಗೂ ಒಬ್ಬ ಸ್ನೇಹಿತ ಇದ್ದಳು. ಹಾಗಲುಕಾಯಿಯ ಜೊತೆ ಬೇವಿನಕಾಯಿ ಎಂಬಂತೆ ಅವಳು ಹಾಗೆಯೇ. ಅವಳ ಹೆಸರು ವನಜಾ ಎಂದು. ಅವರು ಕೂಡ ಮಲತಾಯಿಯಾಗಿ ಬಂದು ಮನೆ ಸೇರಿದವರು. ಅವರ ಗಂಡನ ಮೊದಲ ಹೆಂಡತಿಗೆ ರವಿ ಎನ್ನುವ ಒಬ್ಬ ವಿಕಲಾಂಗ ಮಗ ಇದ್ದ. ಸರಿಯಾಗಿ ಪೋಲಿಯೋ ಹನಿಗಳನ್ನು ಹಾಕಿಸದೆ ಅವರ ಎಡಗಾಲು ಪೋಲಿಯೋ ಬಂದಿತ್ತು. ಬಲಗಾಲು ಕೂಡ ಅಷ್ಟೊಂದು ಸರಿಯಾಗಿ ಬೆಳೆದಿರಲಿಲ್ಲ. ಅವರೊಬ್ಬ ವಿಶೇಷ ಚೇತನರಾಗಿದ್ದರು. ಅವರು 3 ವರ್ಷದವರಿದ್ದಾಗ ಅವರ ತಾಯಿ ತೀರಿ ಹೋದರಂತೆ. ತಾಯಿಯ ಪ್ರೀತಿ ವಾತ್ಸಲ್ಯವನ್ನೇ ಕಾಣದೆ ಅಜ್ಜಿಯ ಆಸರೆಯಲ್ಲಿ ಬೆಳೆದರು. ಮಲತಾಯಿಯಾಗಿ ಬಂದ ಹೆಣ್ಣು ಅಕ್ಷರಶಃ ರಾಕ್ಷಸಿಯೇ ಸರಿ. ಮಾತು ಎತ್ತಿದರೆ ನಾನು ಬಾವಿಗೆ ಹಾರುತ್ತೇನೆ ಎಂದು ಹೆದರಿಸಿ ಗಂಡ ಅವರ ಅತ್ತೆಯನ್ನು ಹದ್ದುಬಸ್ತಿನಲ್ಲಿ ಇಟ್ಟಿದ್ದರು. ಸಾಧು ಸ್ವಭಾವದವರಾದ ರವಿ ಓದಿನಲ್ಲಿ ಚುರುಕು ಹಾಗೂ ಅವರಿಗೆ ಅನೇಕ ವಿದ್ಯಾರ್ಥಿ ವೇತನಗಳು ದೊರೆಯುತ್ತಿದ್ದವು. ಸಣ್ಣ ವಯಸ್ಸಿನಿಂದಲೇ ಆದಾಯವನ್ನು ತರುತ್ತಿದ್ದ ಅವರ ಮೇಲೆ ವನಜಮ್ಮನವರಿಗೆ ಕಣ್ಣು. ರಾಸಾಯನಿಕ ಶಾಸ್ತ್ರದಲ್ಲಿ MSc ಓದಿದವರು. ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದರು. ಚುಚ್ಚುಮದ್ದು ತಯಾರಿಕಾ ಘಟಕದ ಮುಖ್ಯಸ್ಥರಾಗಿದ್ದರು. ಅವರ ಸಂಬಳದ ಅಕೌಂಟ್ ಎಲ್ಲವೂ ವನಜಮ್ಮನವರ ನಿಯಂತ್ರಣದಲ್ಲಿ ಇತ್ತು. ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ ಅನ್ನುವ ಹಾಗೆ ಸಣ್ಣ ವಯಸ್ಸಿನಿಂದ ಏನನ್ನು ಪ್ರತಿಭಟಿಸದೆ ಬೆಳೆದ ಇವರು ಮನೆಗೆ ಬರೀ ದುಡಿಯುವ ಗಾಣದ ಎತ್ತಾಗಿದ್ದರು. ಅಜ್ಜಿ ಇರುವವರೆಗೂ ಹೊತ್ತಿನ ಊಟ ಚೆನ್ನಾಗಿ ಸಿಗುತ್ತಿತ್ತು. ಆಮೇಲೆ ಹೆಚ್ಚಾಗಿ ಕಚೇರಿಯಲ್ಲಿ ಮಾಡುತ್ತಿದ್ದರು. ಏನನ್ನೂ ಮಾಡಲಾಗದೆ ತಂದೆ ಮೂಕ ಪ್ರೇಕ್ಷಕರಾಗಿದ್ದರು. ತಂದೆ ಒಬ್ಬ ಸಭ್ಯ ಸಜ್ಜನ. ತಾನು ಪ್ರತಿಭಟಿಸಿದರೆ ಅವರು ಉಪವಾಸ ಬೀಳುತ್ತಾರೆ ಎಂಬುದು ಅರಿವಾಗಿತ್ತು ರವಿಗೆ. ಈ ಹೆಂಗಸು ಮಾತ್ರ ಇದೆಲ್ಲಕ್ಕೂ ತಲೆ ಕೆಡಿಸಿಕೊಳ್ಳದೆ ತನ್ನ ರಾಕ್ಷಸತ್ವವನ್ನು ಮುಂದುವರೆಸಿದ್ದಳು. ಅದೃಷ್ಟವೋ ದುರಾದೃಷ್ಟವೋ ಇನ್ನೊಬ್ಬ ತಾಯಿಯಲ್ಲಿ ಹುಟ್ಟಿದರೂ ತನ್ನ ತಂಗಿಯರಾದ ಪ್ರಭಾ ಮತ್ತು ಪ್ರತಿಭರ ಮೇಲೆ ವಾತ್ಸಲ್ಯವಿತ್ತು. ಪ್ರಭಾ ತನ್ನ ತಂದೆಯಂತೆ ಮೃದು ಸ್ವಭಾವದವಳು. ಆದರೆ ಪ್ರತಿಭಾ ಮತ್ತು ಅವಳ ತಮ್ಮ ಪ್ರಕಾಶ ಮಾತ್ರ ಅಮ್ಮನ ರಾಕ್ಷಸ ಗುಣವನ್ನೇ ಪಡೆದಿದ್ದರು. ರವಿ ಮನೆಗೆ ಬಂದಾಗ ಅವನ ಬೇಕು ಬೇಡಗಳನ್ನು ಪ್ರಭಾ ನೋಡಿಕೊಳ್ಳುತ್ತಿದ್ದಳು. ಇವನ ಸೇವೆ ಮಾಡುತ್ತಿದ್ದರೆ ಅವಳ ಅಮ್ಮನಿಗೆ ಆಗದು. ರವಿಗೆ ಕೂಡ ಇನ್ನು ಈ ಮನೆಯ ವಾತಾವರಣ ಸಹಿಸಲು ಸಾಧ್ಯವಿಲ್ಲ ಎಂದು ತಿಳಿದು ತಂಗಿಯರ ಮದುವೆಯಾದ ಮೇಲೆ ವರ್ಗಾವಣೆ ತೆಗೆದುಕೊಂಡು ದೂರದ ಊರಿಗೆ ಹೋಗಬೇಕೆಂದು ಯೋಚಿಸಿದ್ದ. ಪ್ರತಿಭಾಳ ಮದುವೆಯಾಯಿತು. ಹೆಚ್ಚು ವರದಕ್ಷಿಣೆಯನ್ನು ಕೊಟ್ಟು ಆಡಂಬರದಿಂದ ಮದುವೆ ಮಾಡಿದ್ದರು. ಇಷ್ಟು ಆಡಂಬರ ಏಕೆ ಎಂದು ಕೇಳಿದಾಗ
ವನಜಮ್ಮನವರು ರಂಪರಾದ್ಧಾಂತ ಮಾಡಿದ್ದರು. ಪ್ರಕಾಶನಿಗೂ ಮದುವೆಯಾಯಿತು. ಅವನನ್ನು ಕೈ ಹಿಡಿದವಳು ಅವನಿಗೆ ಸರಿಯಾದ ಜೋಡಿಯಾಗಿದ್ದಳು. ಪ್ರಭಾಳ ಮದುವೆಯಾದ ಮೇಲೆ ರವಿ ಮತ್ತು ಅವನ ತಂದೆಯ ಸ್ಥಿತಿ ಶೋಚನೀಯವಾಗಿತ್ತು. ಪ್ರಭಾ ಹೋದ ಮೇಲೆ ಮನೆಯ ಕೆಲಸವನ್ನು ಮಾಡಲು ಯಾರೂ ಇರಲಿಲ್ಲ. ಕೊನೆಗೆ ಪ್ರಕಾಶನ ಹೆಂಡತಿ ಅತ್ತೆ, ಭಾವನವರಿಗೆ ಯಾವುದಾದರೂ ಬಡವರ ಮನೆಯಿಂದ ತಂದು ಮದುವೆ ಮಾಡೋಣ. ಅವನ ಹೆಂಡತಿಯನ್ನು ನಾವು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರುತ್ತಾಳೆ. ಇಲ್ಲದಿದ್ದರೆ ನಮಗೆ ಕೆಲಸ ಮಾಡಬೇಕಾಗುತ್ತದೆ ಎಂದು ಹೇಳಿಕೊಟ್ಟಳು. ವನಜಮ್ಮ ರವಿಗೆ ಮದುವೆ ಮಾಡುತ್ತೇವೆ ಎಂದಾಗ, ಮದುವೆಯ ವಯಸ್ಸು ಮೀರಿರುವ ನನಗೆ ಮದುವೆಯಾಗುವ ಇಷ್ಟವಿಲ್ಲ. ಅಂಗವಿಕಲವಿರುವ ನನ್ನನ್ನು ಯಾರು ಮದುವೆಯಾಗುತ್ತಾರೆ? ಇನ್ನೊಂದು ಹೆಣ್ಣಿನ ಜೀವನ ಹಾಳು ಮಾಡಲು ನನಗೆ ಇಷ್ಟವಿಲ್ಲ. ನಾನು ಮದುವೆಯಾಗುವುದಿಲ್ಲ ಎಂದು ರವಿ ಹೇಳಿದನು. ವನಜಮ್ಮ ತನ್ನ ಸ್ನೇಹಿತೆ ಸುನೀತಾ ಇದ್ದಾಳೆ, ಅವಳ ಮಗಳು ಇದ್ದಾಳೆ. ನೀನು ಒಪ್ಪಲೇಬೇಕು. ನಾವು ಎಲ್ಲಾದರೂ ಹೊರ ಹೋದರೆ ನಿನ್ನನ್ನು ನೋಡಿಕೊಳ್ಳುವವರು ಯಾರು? ಹಾಗೆ ಹೀಗೆ ಎಂದು ಹೇಳಿ ಒಪ್ಪಿಸಿದರು. ಕಡೆಗೆ ಸುನೀತಮ್ಮ ಮತ್ತು ವನಜಮ್ಮ ಅವರ ನಡುವೆ ಒಪ್ಪಂದವಾಗಿತ್ತು, ರವಿ ಮತ್ತು ರಾಧಾಳನ್ನು ಮದುವೆ ಮಾಡುವುದು. ಇದಕ್ಕಾಗಿ ವನಜಮ್ಮ ಸುನೀತಾಳಿಗೆ ಸ್ವಲ್ಪ ಹಣಕಾಸಿನ ಸಹಾಯ ಮಾಡುವುದು ಅಲ್ಲದೆ ಅಗತ್ಯ ಬಂದಾಗ ರಾಧಾ ಎರಡೂ ಮನೆಯ ಕೆಲಸವನ್ನು ಮಾಡಬೇಕು ಎಂದು. ಇವರ ಈ ಫೋನ್ ಸಂಭಾಷಣೆಯನ್ನು ರವಿ ಮತ್ತು ರಾಧಾ ಅವರು ಮನೆಯಲ್ಲಿ ಕೇಳಿಸಿಕೊಂಡಿದ್ದರು. ನನಗೆ ಮನೆಯಿಂದ ಬಿಡುಗಡೆ ಬೇಕಾಗಿತ್ತು. ಅಲ್ಲಿ ಬದುಕಲು ಸಾಧ್ಯವಾಗದಿದ್ದರೆ ಕಲಿತಿರುವ ಹೊಲಿಗೆ ಕೌಶಲದಿಂದ ಎಲ್ಲಾದರೂ ಜೀವನ ಮಾಡಬಹುದು ಎಂಬುವ ಆಸೆ. ಒಂದು ದಿನ ಸರಳವಾಗಿ ರವಿ ಮತ್ತು ನನ್ನ ಮದುವೆಯಾಯಿತು. ರವಿ ಸಂಕೋಚ ಸ್ವಭಾವದವರಾದರೂ ನನ್ನನ್ನು ಹೋಗಿ ಬನ್ನಿ ಎನ್ನುತ್ತಿದ್ದರು. ಇಬ್ಬರಿಗೂ ಏಕಾಂತದಲ್ಲಿ ಮಾತನಾಡುವ ಸಂದರ್ಭ ಒದಗಿ ಬರಲಿಲ್ಲ. ಮದುವೆಯಾಗಿ 2 ದಿನಕ್ಕೆ ಪ್ರತಿಭಳ ಹೆರಿಗೆಯಾಗಿತ್ತು. ನನಗೆ ಆಸ್ಪತ್ರೆಯ ವಾಸ ಹಾಗೂ ಬಾಣಂತನದ ಕೆಲಸದಲ್ಲಿ ಸಮಯ ಹೋಯಿತು. ಮಗುವಿಗೆ 4 ತಿಂಗಳು ತುಂಬುವ ಮುಂಚೆ ಗಂಡನ ಮನೆಗೆ ಹೋಗಿ ಹಾಗೆ ಮನೆ ದೇವರಿಗೆ ಹೋಗಿ ಬರಬೇಕಿತ್ತು. ಕಾರ್ನಲ್ಲಿ ನನಗೆ ಜಾಗ ಸಾಕಾಗಲಿಲ್ಲವೆಂದು ಬಿಟ್ಟು ಹೋಗಿದ್ದರು. ಇಷ್ಟರಲ್ಲಾಗಲೇ ರವಿಯ ತಂದೆ ಕೂಡ ತೀರಿಕೊಂಡಿದ್ದರು. ಬಂದ 3 ತಿಂಗಳಲ್ಲಿ ತನ್ನ ಜವಾಬ್ದಾರಿಯನ್ನು ಅರಿವಾಗಿ ಆದಷ್ಟು ಗಂಡನಿಗೆ ಸಮಯಕ್ಕೆ ಊಟ ಉಪಹಾರದ ಜೊತೆಗೆ ಅವನ ಇತರ ಕೆಲಸವನ್ನು ಮಾಡುತ್ತಿದ್ದೆ. ನೋಡಲು ಲಕ್ಷಣವಾಗಿದ್ದ ನಾನು ತನಗೆ ಸರಿಯಾದ ಜೋಡಿ ಇವರಲ್ಲ ಎಂದು ರವಿ ಈಗಾಗಲೇ ಕೀಳರಿಮೆಯನ್ನು ಹೊಂದಿದ್ದರು. ಅನ್ಯಾಯವಾಗಿ ಈ ಹೆಣ್ಣಿನ ಜೀವನ ಹಾಳು ಮಾಡಿದೆ ಎಂದು ನೊಂದಿದ್ದರು ರವಿ. ಇಂದು ಬೆಳಗ್ಗೆ 7ಕ್ಕೆ ಅವರೆಲ್ಲ ಮನೆಯಿಂದ ಹೊರಟ ಮೇಲೆ ರವಿ ತನ್ನ ಆಫೀಸ್ಗೆ ರಜಾ ಹಾಕಿ ಮನೆಯಲ್ಲಿ ಉಳಿದ. ಅವನಿಗೆ ಮನಸ್ಸು ಬಿಚ್ಚಿ ರಾಧಾಳ ಒಟ್ಟಿಗೆ ಮಾತನಾಡಬೇಕಿತ್ತು. ಅವಳು ಯಾರನ್ನಾದರೂ ಪ್ರೀತಿಸಿದ್ದರೆ ಹಾಗೂ ಸಮಯದ ಒತ್ತಡದಿಂದ ನನ್ನ ಮದುವೆಯಾಗಿದ್ದರೆ ಅವಳಿಗೆ ಬಿಡುಗಡೆಯನ್ನು ಕೊಟ್ಟು ಅವರೊಟ್ಟಿಗೆ ಅವಳನ್ನು ಮದುವೆ ಮಾಡಿಸಲು ತೀರ್ಮಾನಿಸಿದ್ದ. ಅವಳಾದರೂ ಖುಷಿಯಿಂದ ಇರುವುದನ್ನು ನೋಡಬೇಕು ಎಂದುಕೊಂಡ. ಅವಳು ಓಡಾಡುವಾಗ ಅವಳನ್ನೇ ಗಮನಿಸುತ್ತಿದ್ದ. ಅವನಿಗೆ ಅವಳ ಮೇಲೆ ಪ್ರೀತಿ ಹುಟ್ಟಿತ್ತು ಎಂದರೆ ಸುಳ್ಳಲ್ಲ. ಆದರೆ ಹುಟ್ಟಿನಿಂದ ಅಂಗವೈಕಲ್ಯದ ಬಗ್ಗೆ ಕೀಳರಿಮೆಯಿಂದ ಬೆಳೆದ ರವಿಗೆ ಮುಜುಗರದಲ್ಲಿ ತಾನು ರಾಧಾಳಿಗೆ ತಕ್ಕನಾದ ಜೋಡಿಯಲ್ಲ ಅನ್ನಿಸತೊಡಗಿತು. ಮನೆಯಲ್ಲಿ ಉಳಿದದ್ದಕ್ಕಾಗಿ ರಾಧಾ ತುಂಬ ಸಂತೋಷಪಟ್ಟಳು. 3 ತಿಂಗಳಿನಲ್ಲಿ ತನ್ನ ಗಂಡನನ್ನು ಮನೆಯವರು ಹೇಗೆ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಹತ್ತಿರದಿಂದ ನೋಡಿದ್ದ ರಾಧಾಳಿಗೆ ಬೇಸರವಾಗಿತ್ತು. ರವಿಯ ತಾಳ್ಮೆಯ ಸ್ವಭಾವ, ಮುಗ್ಧತೆ ಎಲ್ಲವೂ ಅವನ ಮೇಲೆ ಪ್ರೀತಿ ಉಂಟಾಗಲು ಕಾರಣವಾಯಿತು. ನಿಮಗೆ ಒಂದು ಕಪ್ ಕಾಫಿ ಕೊಡಲ್ಲ? ತಿಂಡಿ ತಿಂದ ಮೇಲೆ ಕೊಡಲ್ಲ ಎಂದು ರಾಧಾ ಕೇಳಿದಾಗ, ನಿಮಗೆ ಕಷ್ಟವಾಗದಿದ್ದರೆ ಕುಡಿ, ಇಲ್ಲದಿದ್ದರೆ ಆಮೇಲೆ ಕುಡಿದರೆ ಆಯಿತು ಎಂದ. ಅದಕ್ಕೆ ನಕ್ಕ ರಾಧಾ, ನಾನು ಯಾರೂ ಬೇರೆಯವಳಲ್ಲ. ಮದುವೆಯಾಗಿ 3 ತಿಂಗಳಾಯಿತು, ಹೋಗಿ ಬಂದು ಎಂದು ಅಪರಿಚಿತರ ಹಾಗೆ ಮಾತನಾಡಿಸುತ್ತೀರಲ್ಲ. ಗಂಡನಿಗೆ ಒಂದು ಕಪ್ ಕಾಫಿ ಕೊಡಲು ನನಗೇನು ಕಷ್ಟ ಇಲ್ಲ. ನಿಮಗಾಗಿ ನೀವು ಮಾತನಾಡುವುದನ್ನು ಕಲಿಯಲೇಬೇಕು, ನಿಮಗಾಗಿ ಬದುಕುವುದನ್ನು ಕೂಡ. ಇಷ್ಟು ವರ್ಷದ ಲೆಕ್ಕ ಬೇರೆ, ಇನ್ನ ಬೇರೆ ಎಂದು ಹೋಗಿ ತಾನು ಒಂದು ಕಪ್ ಕಾಫಿಯನ್ನು ಕುಡಿಯುತ್ತಾ ಅವನಿಗೊಂದು ಕಪ್ ಕಾಫಿ ಕೊಟ್ಟಳು.
ಕಾಫಿ ಕುಡಿದ ಮೇಲೆ ರವಿ ಕೇಳಿದ, ನೀವು ಈ ಮನೆಯಲ್ಲಿ ಖುಷಿಯಾಗಿದ್ದೀರಾ ಎಂದು. ಅವಳ ಕಣ್ಣಿಂದ ಕಣ್ಣೀರು ಬಂದಿತೇ ಹೊರತು ಏನೂ ಮಾತನಾಡಲಿಲ್ಲ. ರವಿ ತನ್ನ ಜಾಗದಿಂದ ಎದ್ದು ಅವಳ ಪಕ್ಕದಲ್ಲಿ ಕೂತು ಅವಳ ಕೈ ಹಿಡಿದು, ದಯವಿಟ್ಟು ಕ್ಷಮಿಸಿ, ಎಲ್ಲರೂ ನಿಮಗೆ ಎಷ್ಟು ಕಷ್ಟ ಕೊಡುತ್ತಿದ್ದಾರೆ. ನನ್ನ ಕೈಯಿಂದ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ. ಇಷ್ಟರಲ್ಲಾಗಲೇ ಅವನ ಕಂಠ ಗದ್ಗದಿತವಾಯಿತು. ಮನೆಯ ಕೆಲಸದ ಬಗ್ಗೆ ನನಗೆ ಬೇಜಾರಿಲ್ಲ. ನಾನು ಮಲತಾಯಿಯ ಜೊತೆ ಬೆಳೆದು ಬಂದವಳು. ಆದರೆ ಗಂಡನಾಗಿ ನೀವು ಈ 3 ತಿಂಗಳಿನಿಂದ ನಾನು ಕೇಳಿದ್ದಕ್ಕೆ ಹೂ ಎನ್ನುವುದನ್ನು ಬಿಟ್ಟರೆ ಒಂದು ದಿನಕ್ಕೂ ನನ್ನೊಡನೆ ಮಾತನಾಡಿಲ್ಲ. ಬೇಸರವಾಗುತ್ತಿದೆ ಎಂದಳು. ಒಂದು ದಿನವಾದರೂ ನೀವು ನನ್ನನ್ನು ವಿಚಾರಿಸಿದ್ದೀರಾ ಎಂದಳು. ನಾನು ಈಗಾಗಲೇ ಅವಳ ತೀರಾ ಹತ್ತಿರದಲ್ಲಿ ಕೂತಿದ್ದೇನೆ ಎನ್ನುವುದನ್ನು ಅರಿತ ರವಿ ಪಕ್ಕಕ್ಕೆ ಜರುಗಿದ. ಅದಕ್ಕೆ ರಾಧಾ, ನಾನು ನಿಮಗೆ ಇಷ್ಟವಿಲ್ಲವೇ ಎಂದು ಕೇಳಿದಳು. ಗಂಡನಿಗಾಗಲಿ ಹೆಂಡತಿಯಾಗಲಿ ಹೊರಗಾಗಲಿ ಒಳಗಾಗಲಿ ಎಷ್ಟೇ ಮೈ ಮುರಿತದ ದುಡಿತವಿರಲಿ, ಮಲಗುವ ಸಮಯದಲ್ಲಿ ಗಂಡನ ತೋಳಿನ ಆಸರೆಯಲ್ಲಿ ಹೆಂಡತಿಯ ಪ್ರೀತಿಯಲ್ಲಿ ಇಬ್ಬರು ಎಲ್ಲವನ್ನೂ ಮರೆಯುತ್ತಾರೆ. ಅದು ಲೋಕರೂಢಿ ಕೂಡ. ಆದರೆ ನೀವು ನನ್ನೊಡನೆ ಮಾತನಾಡುವುದಿಲ್ಲ. ನಾನು ಓದಿಲ್ಲ ಎಂದು ನಿಮಗೆ ನನ್ನಲ್ಲಿ ಬೇಸರವೇ ಎಂದಳು. ಅಜ್ಜಿಯ ನಂತರ ತನ್ನ ಪ್ರೀತಿಸುವ ಇನ್ನೊಂದು ಜೀವವಿರುವುದನ್ನು ಅರಿತ ರವಿಗೆ ಏನು ಮಾಡುವುದೆಂದು ತಿಳಿಯದಾಯಿತು. ಅವನ ಕಣ್ಣಿಂದ ಬೇಡವೆಂದರೂ 2 ತುತ್ತು ಕಣ್ಣೀರು ಬಂದೇ ಬಿಟ್ಟಿತು. ಗಾಬರಿಯಾದ ರಾಧಾ, ಏನಾಯಿತು? ಅಳಬೇಡಿ, ಕ್ಷಮಿಸಿ, ನಾನು ನಿಮಗೆ ನೋವು ಮಾಡಿದೆನೋ ಎಂದಾಗ ಅವಳ ತೊಡೆಯ ಮೇಲೆ ಮಗುವಿನ ಹಾಗೆ ಮಲಗಿದ್ದ ರವಿ ತನ್ನ ಬಗ್ಗೆ ಹೇಳತೊಡಗಿದ್ದ. ತಾನು 3 ವರ್ಷದವನಿದ್ದಾಗ ತಾಯಿಯನ್ನು ಕಳೆದುಕೊಂಡೆ. 5 ವರ್ಷವಾಗುವುದರೊಳಗೆ ಪೋಲಿಯೋ ಬಂದಿತ್ತು. ಇಷ್ಟರಲ್ಲಾಗಲೇ ಮನೆ ಸೇರಿದ್ದ ಚಿಕ್ಕಮ್ಮ ಏನಾದರೂ ಹೇಳಿದರೆ ಬಾವಿಗೆ ಹಾರುತ್ತೇನೆ ಎಂದು ಅಜ್ಜಿಯನ್ನು ಮತ್ತು ಅಪ್ಪನನ್ನು ಹೆದರಿಸಿ ಇಟ್ಟಿದ್ದರು. ಮನೆಯ ಮರ್ಯಾದೆಗೆ ಹೆದರಿ ಎಲ್ಲರೂ ಮೂಕ ಪ್ರೇಕ್ಷಕರಾದೆವು. ಪ್ರತಿಭಟಿಸುವುದನ್ನೇ ಬಿಟ್ಟೆವು. ಚಿಕ್ಕಮ್ಮನಿಗೆ 3 ಜನ ಮಕ್ಕಳು. ಅದರಲ್ಲಿ ಪ್ರಭಾ ನನ್ನ ತಂದೆಯಂತೆ ಸೌಮ್ಯ ಸ್ವಭಾವದವಳು. ಅಜ್ಜಿ ಇರುವವರೆಗೂ ನನ್ನ ಬಗ್ಗೆ ವಿಚಾರಿಸುತ್ತಿದ್ದಳು. ಅವರು ಹೋದ ಮೇಲೆ ನನ್ನ ಪ್ರೀತಿಯ ತಂಗಿ ನನ್ನನ್ನು ನೋಡಿಕೊಳ್ಳುತ್ತಿದ್ದಳು. ಅದೃಷ್ಟವೋ ದುರಾದೃಷ್ಟವೋ, ನನ್ನ ತಂದೆಯ ರಕ್ತವನ್ನು ಹಂಚಿ ಹುಟ್ಟಿದ ಅವರ ಜವಾಬ್ದಾರಿ ನನ್ನದು. ಅವರ 3 ಜನರ ಮದುವೆಯಾದ ಮೇಲೆ ನಾನು ದೂರದ ಊರಿಗೆ ವರ್ಗಾವಣೆ ತೆಗೆದುಕೊಂಡು ಹೋಗೋಣ ಎಂದು ಯೋಚಿಸಿದೆ. ಆದರೆ ತಂದೆ ಹಾಸಿಗೆ ಹಿಡಿದ ತಂದೆಯನ್ನು ಕರೆದುಕೊಂಡು ಈ ಸ್ಥಿತಿಯಲ್ಲಿ ನಾನು ಹೋಗಲು ಎಲ್ಲೂ ಸಾಧ್ಯವಿಲ್ಲ. ಕೊನೆಗೆ ನಿನ್ನ ಚಿಕ್ಕಮ್ಮನೊಂದಿಗೆ ಒಪ್ಪಂದ ಮಾಡಿಕೊಂಡು ಹಣಕಾಸಿನ ವ್ಯವಹಾರ ಮಾಡಿಕೊಂಡು ನಿನ್ನನ್ನು ಈ ಮನೆಯ ಕೆಲಸಕ್ಕೆ ತಂದು ನೇಮಿಸಿದರು. ನೀನು ಯಾರನ್ನಾದರೂ ಪ್ರೀತಿಸಿದ್ದರೆ ಮದುವೆಯಾದ ಮೇಲೆ ನಿನಗೆ ವಿಚ್ಛೇದನ ಕೊಟ್ಟು ಅವರೊಟ್ಟಿಗೆ ನಿನ್ನನ್ನು ಮದುವೆ ಮಾಡಬೇಕೆಂದು ಯೋಚಿಸಿದ್ದೇನೆ ಎಂದು ಹೇಳಿದ. ನಿನ್ನೊಡನೆ ಮಾತನಾಡುವ ಸಂದರ್ಭ ಬರಲೇ ಇಲ್ಲ. ಯಾವಾಗಲೂ ಕೆಲಸ ಕೆಲಸ ಎಂದು ಇರುತ್ತಿದ್ದಿ. ಹಗಲೆಲ್ಲ ಮೈ ಮುರಿಯುವಂತೆ ಕೆಲಸ ಮಾಡುತ್ತಿದ್ದ ನೀನು ರಾತ್ರಿ ಪ್ರತಿಭಾಳ ಕೋಣೆಯಲ್ಲಿ ಮಗು ನೋಡಿಕೊಂಡು ಮಲಗುತ್ತಿದ್ದೆ. ಎಷ್ಟೋ ಬಾರಿ ನಿನ್ನೊಡನೆ ಮಾತನಾಡಲು ಪ್ರಯತ್ನಿಸಲು ಸಾಧ್ಯವಾಗಲಿಲ್ಲ. ಇಂದು ಇವರೆಲ್ಲರೂ ಹೋಗುತ್ತಿರುವ ವಿಷಯ ತಿಳಿದಿತ್ತು. ಹಾಗಾಗಿ ಕಚೇರಿಗೆ ರಜಾ ಹಾಕಿ ನಿನ್ನೊಡನೆ ಮಾತನಾಡಬೇಕೆಂದು ಇದ್ದೇನೆ. ನೀನು ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿದರು. ಹೌದು ಎಂದೆ. ಒಂದು ಕ್ಷಣ ಅವರ ಮುಖದಲ್ಲಿ ಬೇಸರ ಇಣುಕಿತು. ಸರಿ, ಅವರೊಡನೆ ಮಾತನಾಡು. ಅವರು ನಿನ್ನೊಡನೆ ಮದುವೆಯಾಗುವುದಾದರೆ ಇವರು ಯಾರಿಗೂ ತಿಳಿಯದಂತೆ ನಿನಗೆ ವಿಚ್ಛೇದನ ಕೊಟ್ಟು ಅವರೊಂದಿಗೆ ನಿನ್ನನ್ನು ಮದುವೆ ಮಾಡುತ್ತೇನೆ ಎಂದರು. ಅದಕ್ಕೆ ನಾನು ಹೇಳಿದೆ, ಅವರಿಗೆ ಈಗಾಗಲೇ ಮದುವೆಯಾಗಿದೆ ಎಂದು. ಅವರ ಮುಖ ಗೊಂದಲದ ಗೂಡಾಯಿತು. ಕ್ಷಮಿಸು, ನನ್ನಿಂದ ನಿನ್ನ ಜೀವನ ಹಾಳಾಯಿತು. ನಿನಗೆ ಮೊದಲೇ ಅವರ ಒಟ್ಟಿಗೆ ಹೋಗುವ ಅವಕಾಶ ಸಿಕ್ಕಿದ್ದರೆ ಚೆನ್ನಾಗಿತ್ತು ಎಂದರು ಬೇಸರದಿಂದ. ಅದಕ್ಕೆ ನಾನೆಂದೆ, ನೀವು ಬೇಕಾದರೆ ಅವರ ಜೊತೆ ಒಮ್ಮೆ ಮಾತನಾಡಿ. ಅವರು ಒಪ್ಪಿದರೆ ನನಗೇನು ಅವರ ಜೊತೆ ಸಂಸಾರ ಮಾಡಲು ತೊಂದರೆಯಿಲ್ಲ ಎಂದೆ. ನನ್ನನ್ನು ವಿಚಿತ್ರವಾಗಿ ನೋಡುತ್ತಾ ಅವರು ಯಾರು, ಅವರ ನಂಬರ್ ಕೊಡು ಎಂದು ಹೇಳಿದರು. ನನ್ನತ್ರ ಫೋನ್ ನಂಬರ್ ಇಲ್ಲ ಎಂದು ಹೇಳಿದೆ. ಅವರು ಯಾರು ಎಂದಾಗ ಎದ್ದು ನಿಲ್ಲಿ ಎಂದು ಹೇಳಿ ಅವರ ವಾಕಿಂಗ್ ಸ್ಟಿಕ್ ಅನ್ನು ತೆಗೆದು ದೂರ ಇಟ್ಟು ಅವರ ಬಲಗೈಯನ್ನು ನನ್ನ ಭುಜದ ಮೇಲೆ ಹಾಕಿಕೊಂಡು ಅವರ ಸೊಂಟವನ್ನು ಬಳಸುತ್ತಾ ಅವರಿಗೆ ಆಸರೆಯಾಗಿ ನಮ್ಮ ರೂಮಿಗೆ ಕರೆದುಕೊಂಡು ಹೋದೆ. ಕನ್ನಡಿಯ ಮುಂದೆ ನಿಲ್ಲಿಸಿದೆ.
ಎಂದು ಒಂದು ಹೆಣ್ಣನ್ನು ಸ್ಪರ್ಶಿಸಿದ ಅವರು ಮುಜುಗರಗೊಂಡು ನನ್ನೊಡನೆ ಹೆಜ್ಜೆ ಇಟ್ಟರು. ಕನ್ನಡಿಯ ಮುಂದೆ ತಮ್ಮ ಪ್ರತಿಬಿಂಬವನ್ನು ನೋಡಿದ ಅವರಿಗೆ ಆಶ್ಚರ್ಯ, ಆಘಾತ ಎರಡೂ ಆಗಿತ್ತು. ಏನು ಹೇಳುತ್ತಿದ್ದೀಯಾ ನೀನು ಎಂದು ಕೇಳಿದರು. ಅದಕ್ಕೆ ನಾನಂದೆ, ನಾನು ಪ್ರೀತಿಸುತ್ತಿರುವ ವ್ಯಕ್ತಿ ನೀವೇ. ಮದುವೆಯ ಬಗ್ಗೆ ನನಗೆ ಯಾವುದೇ ಆಲೋಚನೆ ಇಲ್ಲ. ನನ್ನ ತಾಯಿ ಅನುಭವಿಸಿದ ಕಷ್ಟವನ್ನು ನೋಡಿ ಮದುವೆಯ ಬಗ್ಗೆ ನನಗೆ ಆಸಕ್ತಿಯೇ ಇರಲಿಲ್ಲ. ನಾನು ಇಲ್ಲಿಯವರೆಗೂ ಬದುಕಿದ್ದು ಕೇವಲ ನನ್ನ ಅಣ್ಣನನ್ನು ಹುಡುಕುವುದಕ್ಕಾಗಿ. ನನಗೆ ನನ್ನದೇ ಆದ ಒಂದು ಆಶ್ರಯ ಸಂಸ್ಥೆಯನ್ನು ಕಟ್ಟಿ ನನ್ನ ಅಮ್ಮನ ರೀತಿ ನೋವು ಅನುಭವಿಸುತ್ತಿರುವ ಎಷ್ಟೋ ಹೆಣ್ಣು ಜೀವಗಳಿಗೆ ಸಾಂತ್ವನವನ್ನು ಕೊಡಬೇಕೆಂಬ ಆಸೆಯಿದೆ. ಹಾಗಾಗಿ ಅಣ್ಣನಂತೆ ಓಡಿ ಹೋಗಲಿಲ್ಲ, ಹೇಡಿಯಂತೆ ಜೀವ ಕಳೆದುಕೊಳ್ಳಲಿಲ್ಲ. ದೇವರು ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ನನ್ನ ಜೀವನವೇ ಸಾಕ್ಷಿ. ನನ್ನ ಮಲತಾಯಿ ಎಷ್ಟೇ ಪ್ರಯತ್ನ ಪಟ್ಟರೂ ಯಾವೊಬ್ಬ ದುರುಳನ ಜೊತೆ ನನ್ನ ಮದುವೆಯಾಗಲಿಲ್ಲ. ಅಂದು ನಿಮ್ಮ ಚಿಕ್ಕಮ್ಮ ಮತ್ತು ನನ್ನ ಚಿಕ್ಕಮ್ಮ ಮಾತನಾಡುತ್ತಿದ್ದಾಗ ಅವರ ಸಂಭಾಷಣೆಯನ್ನು ನಾನು ಕೇಳಿಸಿಕೊಂಡಿದ್ದೆ. ನಿಮ್ಮ ಬಗ್ಗೆ, ನಿಮ್ಮ ಸ್ಥಿತಿಯ ಬಗ್ಗೆ ನನಗೆ ಮೊದಲು ಕರುಣೆ ಉಂಟಾಯಿತು. ಆದರೂ ಎಷ್ಟೋ ಬಾರಿ ಅನ್ನಿಸಿತು, ನಾನಾದರೂ ಹೆಚ್ಚು ಓದಿಲ್ಲದವಳು. ನೀವು ಇಷ್ಟು ಓದಿದ್ದೀರಿ, ಸರಕಾರಿ ಕೆಲಸದಲ್ಲಿ ಇದ್ದೀರಿ, ಪ್ರತಿಭಟಿಸಬಹುದಿತ್ತಲ್ಲ ಎಂದು. ಅದಕ್ಕೆ ರವಿ ಎಂದರು, ಹೇಗೆ ಹುಟ್ಟುವಣ ಸುಟ್ಟರೂ ಹೋಗುವುದಿಲ್ಲವೋ, ತೀರಾ ಸಂಕೋಚ ಸ್ವಭಾವದಲ್ಲಿ ಬೆಳೆದ ನಾನು ಪ್ರತಿಭಟಿಸುವುದನ್ನು ಕಲಿಯಲೇ ಇಲ್ಲ. ಯಾರಾದರೂ ಜೋರು ಧ್ವನಿಯಲ್ಲಿ ಮಾತನಾಡಿದರೆ ಜೀವವೇ ಹೋಗುವಷ್ಟು ಭಯವಾಗುತ್ತಿತ್ತು. ಅಜ್ಜಿಯ ಸೆರಗು ಹಿಡಿದು ಗುಬ್ಬಚ್ಚಿಯ ಹಾಗೆ ಮಲಗುತ್ತಿದ್ದೆ. ಅಜ್ಜಿ ಸಾಯುವ ತನಕ ಅವಳ ಜೊತೆಯಲ್ಲೇ ಮಲಗುತ್ತಿದ್ದೆ. ಮನೆ ಬಿಟ್ಟು ಹೋಗಬೇಕೆಂದು ಎಷ್ಟೋ ಸಲ ಅನ್ನಿಸಿದರೂ ತನ್ನ ತಂದೆಯ ರಕ್ತ ಹಂಚಿ ಹುಟ್ಟಿದ ತಂಗಿಯರ ಮತ್ತು ತಮ್ಮನ ಶಿಕ್ಷಣ ಮತ್ತು ಮದುವೆಯ ಜವಾಬ್ದಾರಿ ನನ್ನ ಮೇಲಿತ್ತು. ಈಗ ಎಲ್ಲವೂ ಮುಗಿದಿದೆ. ಒಂದಾದರೂ ದಿನ ನನಗಾಗಿ ನಾನು ಬದುಕಬೇಕು ಎಂದು ಹೇಳಿ ಮಾತು ನಿಲ್ಲಿಸಿದರು. ಇಬ್ಬರಲ್ಲೂ ಮತ್ತೆರಡು ಕ್ಷಣ ಮೌನ. ನಾನೆಂದೆ, ಯಾಕೆ ಒಂದೇ ದಿನ ಎಂದು ಹೇಳುತ್ತೀರಿ? ಇನ್ನು ಮುಂದೆ ನಿಮಗಾಗಿ ನೀವು ಯಾಕೆ ಬದುಕಬಾರದು? ನಾನು ನಿಮಗೆ ಒಪ್ಪಿಗೆ ಇಲ್ಲವಾ? ನನ್ನನ್ನು ನೀವು ನೋಡಿಕೊಳ್ಳುವುದಿಲ್ಲವೇ ಎಂದಾಗ ಮಾತು ಬರಲಿಲ್ಲ. ಇಷ್ಟು ಸುಂದರಿಯಾದ ನೀನು ಯಾರನ್ನು ಬೇಕಾದರೂ ಮದುವೆಯಾಗಬಹುದು. ನಾನು ನಿನಗೆ ಸರಿಯಾದ ಜೋಡಿಯಲ್ಲ ಎಂದು ಹೇಳಿದರು. ಅದಕ್ಕೆ ನಾನೆಂದೆ, ನಿರ್ಲಕ್ಷ್ಯದಿಂದನೂ ಪೂರ್ವಜನ್ಮದ ಕರ್ಮದಿಂದಲೂ ನಿಮಗೆ ಅಂಗವೈಕಲ್ಯ ಬಂದಿದೆ. ನೀವು ಒಬ್ಬ ವಿಶೇಷ ಚೇತನರು. ದೇವರು ಕೊಟ್ಟ ದೇಹವನ್ನು ಹಾಗೆಯೇ ಸ್ವೀಕರಿಸಬೇಕು. ಅದರ ಬಗ್ಗೆ ಎಂದು ಕೀಳರಿಮೆ ಹೊಂದಿರಬಾರದು. ಮನೋವೈಕಲ್ಯ ತುಂಬಿರುವ ಈ ಜನರ ಮಧ್ಯೆ ಪ್ರೀತಿಯನ್ನು ತುಂಬಿಕೊಡುವ ನೀವು ಯಾರಿಗಿಂತ ಕಮ್ಮಿ ಹೇಳಿ? ನಿಮ್ಮ ಮೇಲೆ ನನಗೆ ಕರುಣೆಯಲ್ಲ, ಪ್ರೀತಿ ಇದೆ. ನೀವು ನನ್ನ ಗಂಡ ಎನ್ನುವ ಹೆಮ್ಮೆ ಇದೆ ಎಂದೆ. ಅವರ ಎರಡೂ ಕೈಗಳನ್ನು ನನ್ನ ಕೈಗಳಲ್ಲಿ ತೆಗೆದುಕೊಳ್ಳುತ್ತಾ ಸ್ವಲ್ಪ ಹೊತ್ತು ನನ್ನ ಮಡಿಲಿನಲ್ಲಿ ತಲೆಯಿಟ್ಟು ಅತ್ತರು ರವಿ. ಇಂದಿನ ಸೂರ್ಯೋದಯ ನಮ್ಮಿಬ್ಬರ ಪಾಲಿನ ಹೊಸ ಜೀವನಕ್ಕೆ ನಾಂದಿಯಾಯಿತು. ಇಬ್ಬರು ಒಟ್ಟಿಗೆ ಕುಳಿತು ತಿಂಡಿ ತಿಂದೆವು. ಕೊನೆಗೆ ರವಿ ತನ್ನ ಮೇಲಾಧಿಕಾರಿಗಳೊಟ್ಟಿಗೆ ಮಾತನಾಡಿ ಅವರಿಂದ ವಿಶೇಷ ಅನುಮತಿಯ ಮೇರೆಗೆ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡಿಸಿಕೊಂಡರು. ಇನ್ನೊಂದು ವಾರದಲ್ಲಿ ನಾವು ಅಲ್ಲಿಗೆ ಹೋಗಬೇಕಾಗಿತ್ತು. ಹೇಗಿದ್ದರೂ ಮನೆಯವರು ಬರುವುದಕ್ಕೆ ಇನ್ನೂ 2 ದಿನ ಸಮಯವಿತ್ತು. ರವಿ ಹೇಳಿದರು, ನಾವು ಇಲ್ಲಿ ಇದ್ದರೆ ಮತ್ತೆ ಜಗಳಗಳ ಮಧ್ಯೆ ಕಳೆದು ಹೋಗುತ್ತೇವೆ. ನಾವು ಇಬ್ಬರು ದೂರ ಹೋಗೋಣ. ನನ್ನ ಜವಾಬ್ದಾರಿ ಈಗ ಮುಗಿದಿದೆ. ತಾಯಿ ಅಲ್ಲದಿದ್ದರೂ, ತಾಯಿಯ ಪ್ರೀತಿ ತೋರದಿದ್ದರೂ ತಾಯಿ ಸ್ಥಾನದಲ್ಲಿರುವವರು ನನ್ನ ಚಿಕ್ಕಮ್ಮ. ಅವರ ಜೀವನ ನಿರ್ವಹಣೆಗಾಗಿ ಪ್ರತಿ ತಿಂಗಳು ಇಂತಿಷ್ಟು ದುಡ್ಡನ್ನು ಕೊಡುತ್ತೇನೆ. ದಯಮಾಡಿ ತಡೆಯಬೇಡ. ಇನ್ನು ಉಳಿದದ್ದು ಎಲ್ಲವನ್ನೂ ನೀನೇ ನಿಭಾಯಿಸಬೇಕು ಎಂದು ಹೇಳಿದರು. ನಮ್ಮ ವಸ್ತುಗಳು ಕೇವಲ ಕೆಲವೇ ಇದ್ದವು. ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದ ಕಾರಣ ಸುಸಜ್ಜಿತವಾದ ಸರಕಾರಿ ಬಂಗಲೆ ಇವರಿಗೆ ದೊರಕಿತ್ತು. ಸುಸಜ್ಜಿತವಾಗಿ ಎಲ್ಲವೂ ಇತ್ತು. ಸ್ನೇಹಿತರೊಬ್ಬರಿಂದ ಅಲ್ಲಿನ ಫೋಟೋಸನ್ನು ಕಂಡ ರವಿ ರಾಧಾಳಿಗಾಗಿ ಮತ್ತೊಂದು ಫೋನ್ ಬುಕ್ ಮಾಡಿದರು. ಇವರ ವಸ್ತುಗಳೆಲ್ಲವನ್ನು ಪ್ಯಾಕ್ ಮಾಡಿದ್ದರು. ಹೊರಗೆ ಊಟಕ್ಕೆ ಹೋಗಿ ಬಂದರು. ಮರುದಿನ ಕಚೇರಿಗೆ ಹೋದವರೇ ಅಲ್ಲಿನ ಕೆಲಸ ಮುಗಿಸಿ ಕಚೇರಿಗೆ 2 ದಿನ ರಜೆ ಹೇಳಿ ಮನೆಗೆ ಬಂದ ಇವರು ಇವರ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಟ್ಟು ವಿಮಾನ ಟಿಕೆಟ್ಗಳನ್ನು ಕಾಯ್ದಿರಿಸಿ ಬೆಳಗ್ಗೆ 8ಕ್ಕೆ ಹೊರಡಬೇಕು ಎಂದು ಸಿದ್ಧವಾಗಿದ್ದರು. ಹಿಂದಿನ ದಿನ ಸಂಜೆ ಮನೆಗೆ ಬಂದ ಮನೆಯವರೆಲ್ಲರೂ ಮನೆಯಲ್ಲಿ ಸ್ವಲ್ಪ ಬದಲಾವಣೆಯಾಗಿದ್ದುದನ್ನು ಗಮನಿಸಿದರು.
ಅವರಿಗೆ ವಸ್ತುಗಳಲ್ಲಿ ಆದ ಬದಲಾವಣೆಗಿಂತ ರವಿ ಮತ್ತು ರಾಧಾರ ಖುಷಿಯನ್ನು ನೋಡಿ ಸಹಿಸದಾಗಲಿಲ್ಲ. ತಮ್ಮ ಬುದ್ಧಿಯನ್ನು ತೋರಲು ಶುರು ಮಾಡಿದರು. ಬೇಕೆಂದೇ ರಾಧಾಳಿಗೆ ಎಲ್ಲರ ಬಟ್ಟೆಗಳನ್ನು ಈಗಲೇ ತೊಳೆದು ಹಾಕು ಎಂದು ಜೋರು ಮಾಡಿದರು. ಅದಕ್ಕೆ ರಾಧಾ, ಇಲ್ಲ, ನಾಳೆ ಬೆಳಗ್ಗೆ ನಾವು ಹೊರಡುತ್ತೇವೆ ಎಂದು ಹೇಳಿದಳು. ಕೂಗಾಡಲು ಪ್ರಾರಂಭಿಸಿದರು. ಏನು ಹೇಳುತ್ತಿದ್ದೀಯಾ ನೀನು? ನಾನು ಹೇಳಿದ ಕೆಲಸವನ್ನು ಮಾಡುವುದಿಲ್ಲ ಎಂದು ಹಾಗೆ ಹೀಗೆ ಎನ್ನಲು ಪ್ರಾರಂಭಿಸಿದರು. ಮೊದಲ ಬಾರಿಗೆ ಎನ್ನುವಂತೆ ರವಿ ಪ್ರತಿಭಟಿಸಿದ. ಚಿಕ್ಕಮ್ಮ, ನನಗೆ ಪಕ್ಕದ ರಾಜ್ಯಕ್ಕೆ ವರ್ಗಾವಣೆಯಾಗಿದೆ. ನಾಳೆ ಬೆಳಗ್ಗೆ ನಾವಿಬ್ಬರು ಹೊರಡುತ್ತಿದ್ದೇವೆ. ಈಗ ಬಟ್ಟೆ ತೊಳೆಯಲು ಪ್ರಾರಂಭಿಸಿದರೆ ಬೆಳಕರೆಯಲು ಮುಗುವುದಿಲ್ಲ. ನಾಳೆ ನೀವೇ ತೊಳೆದುಕೊಳ್ಳಿ ಎಂದ. ಅವರಿಗೆ ಆಘಾತವಾಯಿತು. ಮನೆ ಬಿಟ್ಟು ಹೋಗುತ್ತಿದ್ದಾನಾ ಎಂದು. ಏನು ಹೇಳುತ್ತಿದ್ದೀಯಾ ನೀನು? ಮನೆ ಬಿಟ್ಟು ಹೋದರೆ ಈ ಮನೆಯನ್ನು ಯಾರು ನೋಡಿಕೊಳ್ಳುತ್ತಾರೆ? ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿಕೋ ಎಂದರು. ಪ್ರಕಾಶನು ದೊಡ್ಡವನಾಗಿದ್ದಾನೆ. ತಂದೆಯ ರಕ್ತ ಹಂಚಿ ಹುಟ್ಟಿದ್ದಾನೆ ಎನ್ನುವ ಕಾರಣಕ್ಕೆ ಇಷ್ಟು ವರ್ಷ ನನ್ನ ಜೀವನ ತೆಗೆದಿದ್ದೇನೆ. ಇನ್ನು ಅವನು ಜವಾಬ್ದಾರಿ ವಹಿಸಿಕೊಳ್ಳಬೇಕು. ತಾಯಿಯಂತೆ ಪ್ರೀತಿ ತೋರದಿದ್ದರೂ ಆ ಸ್ಥಾನದಲ್ಲಿರುವ ನಿಮಗೆ ಮಗನಾಗಿ ಪ್ರತಿ ತಿಂಗಳು ಇಂತಿಷ್ಟು ಎಂದು ಹಣವನ್ನು ಕಳುಹಿಸುತ್ತೇನೆ. ನನಗಾಗಿ ನಾನು ಬದುಕಬೇಕು. ನನ್ನ ಕೈ ಹಿಡಿದು ಬಂದ ರಾಧಾಳ ಜವಾಬ್ದಾರಿ ನನ್ನದು. ಅವಳನ್ನು ನಾನು ನೋಡಿಕೊಳ್ಳಬೇಕು ಎಂದು ಹೇಳಿದರು. ಅತ್ತೆಯವರು ಕೂಗಾಡಿದರೆ ಹೊರತು ಏನೂ ಮಾಡಲಾಗಲಿಲ್ಲ. ಮರುದಿನ ಬೆಳಗ್ಗೆ ನಾವಿಬ್ಬರೂ ಹೊರಟೆವು. ನನ್ನ ಮೊದಲ ವಿಮಾನಯಾನ ತುಂಬ ಖುಷಿ ಕೊಟ್ಟಿತು. ಎಲ್ಲವೂ ಸುಸಜ್ಜಿತವಾದ ಮನೆಗೆ ನಾನೇ ಯಜಮಾನಿ. ಇದು ನಿಜವೋ ಸುಳ್ಳೋ ಎಂದು ಎಷ್ಟೋ ಸಲ ನನ್ನ ಕೈ ಚಿವುಟಿಕೊಂಡಿದ್ದೆ. ಜವಾಬ್ದಾರಿ ಅರಿತು ನಡೆದೆ. ವರ್ಷ ತುಂಬುವುದರೊಳಗೆ ಆದಿತ್ಯ ನಮ್ಮ ಬಾಳಿನಲ್ಲಿ ಬಂದ. ಅತ್ತೆಯವರು ಹಾಸಿಗೆ ಹಿಡಿದರು. ಅವರನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. ಆದಿತ್ಯನೊಟ್ಟಿಗೆ ಹೋಗಿ ಮಾತನಾಡಿಸಿಕೊಂಡು ಬರುವ ಎಂದು ಹೋದರೆ ಅವಮಾನ ಮಾಡಿ ಕಳುಹಿಸಿದ್ದರು. ಅವರು ತೀರಿಕೊಂಡಾಗಲೂ ಪಕ್ಕದ ಮನೆಯವರಿಂದ ವಿಷಯ ತಿಳಿಯಿತೇ ಹೊರತು ನನ್ನ ಮೈದುನ ನಮಗೆ ತಿಳಿಸಲಿಲ್ಲ. ನನ್ನ ಚಿಕ್ಕಮ್ಮ ಮಾಡಿದ ತಪ್ಪಿಗೆ ಒಂದು ಅಪಘಾತದಲ್ಲಿ ತಮ್ಮ 2 ಕಾಲುಗಳನ್ನು ಕಳೆದುಕೊಂಡು ಮೂಲೆ ಸೇರಿದರು. ಈಗ ಅವರಿಗೆ ರವಿ ಅನುಭವಿಸುತ್ತಿದ್ದ ನೋವಿನ ಅರಿವಾಯಿತು. ಅವರಲ್ಲಿ ಎಳ್ಳಷ್ಟು ಪಶ್ಚಾತ್ತಾಪವಿರದಿದ್ದರ ಬಗ್ಗೆ ನನಗೆ ಬೇಸರವಿತ್ತು. ಮತ್ತೆ ನಾನು ಅವರನ್ನು ನೋಡಲು ಹೋಗಲೇ ಇಲ್ಲ. ಒಂದು ದಿನ ರವಿ, ನಾಳೆ ಮನೆಗೆ ಅತಿಥಿಗಳು ಬರುತ್ತಾರೆ, ಏನಾದರೂ ಸಿಹಿ ಅಡುಗೆ ಮಾಡು ಎಂದು ಹೇಳಿದರು. ನಮ್ಮ ಊರಿನ ಶೈಲಿಯ ಪಾಯಸ, ತೊವೆ, ಹೋಳಿಗೆ ಹಬ್ಬದ ಅಡುಗೆ ಮಾಡಿ ನಾನು ತಯಾರಾಗಲು ಹೋದೆ. ಕರೆಗಂಟೆ ಶಬ್ದವಾಯಿತು. ಹೋಗಿ ಬಾಗಿಲು ತೆರೆದಾಗ ಮಧ್ಯ ವಯಸ್ಸಿನ ಒಬ್ಬರು ನಿಂತಿದ್ದರು. ಅವರ ಜೊತೆಗೆ ಅವರ ಹೆಂಡತಿ ಮತ್ತು ಒಂದು ಹೆಣ್ಣು ಮಗುವಿತ್ತು. ಎಲ್ಲೋ ನೋಡಿದ ಆಗಿದೆ ಅನಿಸಿದರೂ ಒಳಗೆ ಸ್ವಾಗತಿಸಿದೆ. ರವಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಇವನು ನನ್ನ ಸ್ನೇಹಿತ ಅಭಿ ಎಂದು ಹೇಳಿದರು. ನನ್ನ ಅಣ್ಣನ ಹೆಸರು ಅಭಿರಾಮ್ ಎಂದು. ಅವರನ್ನು ಅಭಿ ಎಂದು ಕರೆಯುತ್ತಿದ್ದೆವು. ನನಗೆ ಕೈಕಾಲುಗಳೇ ಆಡಲಿಲ್ಲ. ಅವನು ಮುಗುಳ್ನಕ್ಕ. ಯಾಕೆ ರಾಧಿ, ನಾನು ಯಾರೆಂದು ಗೊತ್ತಾಗಲಿಲ್ಲ ಎಂದು ಕೇಳಿದಾಗ ಮನೆ ಬಿಟ್ಟು ಓಡಿ ಹೋಗಿದ್ದ ನನ್ನ ಅಣ್ಣ ಇವನೇ ಎಂದು ನನಗೆ ಅರಿವಾಯಿತು. ನಾನು ಜೋರಾಗಿ ಅಳಲು ಪ್ರಾರಂಭಿಸಿದೆ. ಅಣ್ಣ ನನ್ನ ಸಂತೈಸಿದ. ನಂತರ ವಿಷಯವನ್ನು ತಿಳಿಸಿದ. ಚಿಕ್ಕಮ್ಮನ ಕಾಟಕ್ಕೆ ಅಂದು ಮನೆ ಬಿಟ್ಟು ಓಡಿ ಹೋದ ನಾನು ಹಸಿವಿಗಾಗಿ ಹೊಟ್ಟೆಪಾಡಿಗಾಗಿ ಒಂದು ಹೋಟೆಲ್ ಸೇರಿಕೊಂಡೆ. ಕಷ್ಟಪಟ್ಟು ದುಡಿದ ನಾನು ಉತ್ತಮ ಕೆಲಸಗಾರ ಎನ್ನಿಸಿಕೊಂಡೆ. ಯಜಮಾನರಿಂದ 1 ರೂಪಾಯಿ ಸಂಬಳವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. 3 ಹೊತ್ತು ಊಟ ತಿಂಡಿಯನ್ನು ಕೊಡುತ್ತಿದ್ದರು. ಜೊತೆಗೆ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿದ್ದರು ಎಂದು. ದಿನಕ್ಕೆ 14 ಗಂಟೆ ದುಡಿಯುತ್ತಿದ್ದೆ. ಟೇಬಲ್ ಒರೆಸಿ ತಟ್ಟೆ ಲೋಟ ತೊಳೆಯುತ್ತಿದ್ದ ನಾನು ಸರ್ವರ್ನಾದೆ. ಅಡುಗೆಯವರು ಬರದಿದ್ದಾಗ ಅಡುಗೆ ಮನೆಯಲ್ಲಿ ಸಹಾಯ ಮಾಡುತ್ತಿದ್ದೆ. ಕೈ ಬಾಯಿ ಶುದ್ಧವಾಗಿದ್ದ ನಾನು ಎಲ್ಲ ಕೆಲಸವನ್ನು ಸರಾಗವಾಗಿ ಮಾಡುತ್ತಿದ್ದೆ. ಬೇಗ ಯಜಮಾನರ ಪ್ರೀತಿಯನ್ನು ಗಳಿಸಿದೆ. ಮುಂದೆ ನಡೆದದ್ದೆಲ್ಲ ಇತಿಹಾಸ. ಅವರು ಒಂದು ಹೋಟೆಲನ್ನು 4 ಮಾಡಿದೆ. ಮುಂದೆ ಅವರ ಮಗಳನ್ನು ಮದುವೆಯಾಗಿದ್ದೇನೆ. ಇವಳು ನಿನ್ನ ಅತ್ತಿಗೆ ಜಯ ಎಂದು ಪರಿಚಯಿಸಿದ ಮತ್ತು ರವಿಯವರನ್ನು ನೋಡಿದೆ. ಅವರು ನೀನು ನಿನ್ನ ಅಣ್ಣನಿಗಾಗಿ ಹಂಬಲಿಸುತ್ತಿದ್ದುದು ಹೇಳಿದ್ದೆ. ಒಂದು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಯವರ ಹತ್ತಿರ ನಿನ್ನ ಅಣ್ಣನ ಡೀಟೇಲ್ಸ್ ಕೊಟ್ಟಿದ್ದೆ. ನಿನ್ನ ಪರ್ಸ್ನಲ್ಲಿ ಇದ್ದ ಅಣ್ಣನ ಫೋಟೋವನ್ನು ಸಹಿತ ಕೊಟ್ಟಿದ್ದೆ. ಎಲ್ಲವನ್ನೂ ತಿಳಿಸಿದೆ. ನನ್ನ ಗಂಡನ ಭುಜಕ್ಕೆ ಒರಗಿ ಕಣ್ಣೀರು ಹಾಕಲು ಶುರು ಮಾಡಿದೆ.
ಎಲ್ಲರೂ ನನ್ನನ್ನು ಸಂತೈಸಿದರು. ಅತ್ತು ಸುಸ್ತಾಗಿದೆ, ಬನ್ನಿ ಊಟ ಮಾಡುವ ಎಂದಾಗಲೇ ವಾಸ್ತವಕ್ಕೆ ಬಂದೆ. ಒಂದೊಂದು ಸಿಹಿ ಅಡುಗೆಯನ್ನು ಬಡಿಸುತ್ತಿದ್ದಾಗ ನನ್ನ ಜೀವನದಲ್ಲಿ ಆಗುತ್ತಿದ್ದ ಖುಷಿಯನ್ನು ವರ್ಣಿಸಲು ಅಸಾಧ್ಯ. ದೇವರು ಎಂದೂ ಬರೀ ಕಷ್ಟಗಳನ್ನೇ ಕೊಡುವುದಿಲ್ಲ. ನಮ್ಮ ಒಳ್ಳೆತನವನ್ನು ಬಿಡಬಾರದು. ದೇವರು ನಮ್ಮ ಕೈ ಹಿಡಿದು ನಡೆಸಲು ಬಂದೇ ಬರುತ್ತಾನೆ. ನನ್ನ ಮತ್ತು ರವಿಯವರ ಬಾಳೆ ಇದಕ್ಕೆ ಉದಾಹರಣೆ. ಪುಟಾಣಿ ಆದಿತ್ಯ ಮತ್ತು ಅಣ್ಣನ ಮಗಳು ಅಕ್ಷರ ತಮ್ಮ ಆಟದಲ್ಲಿ ಮಗ್ನರಾಗಿದ್ದರು. ರವಿ ಎಂದೂ ತಮ್ಮ ಊನತೆಯ ಬಗ್ಗೆ ಕೀಳರಿಮೆಯನ್ನು ಹೊಂದಲೇ ಇಲ್ಲ. ನಾನು ಮತ್ತು ರವಿಯವರು ಸೇರಿ ಅಂಗವೈಕಲ್ಯದಿಂದ ಅಥವಾ ಕೀಳರಿಮೆಯಿಂದ ಬಳಲುತ್ತಿರುವ ಜನರಿಗೋಸ್ಕರ ಮನೋವಿಕಾಸಕ್ಕೆ ಸಹಾಯವಾಗುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿದೆವು. ಆತ್ಮವಿಶ್ವಾಸವು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ. ವಿಶೇಷಚೇತನರನ್ನು ಬರೀ ಕರುಣೆಯಿಂದ ನೋಡಬಾರದು. ಅವರಿಗೂ ಎಲ್ಲರಂತೆ ಅವಕಾಶವನ್ನು ಕೊಡಬೇಕು. ಅವರು ಕೂಡ ನಮ್ಮಂತೆ ಬದುಕಲು ಹಕ್ಕುದಾರರು ಎಂದು ನಮ್ಮ ಸಂಸ್ಥೆಯ ಮೂಲಕ ತಿಳಿ ಹೇಳುತ್ತಿದ್ದೆವು. ನಮ್ಮಲ್ಲಿ ಎಷ್ಟೋ ಮಂದಿ ಸೇರಿಕೊಂಡು ಅವರ ಜೀವನವನ್ನು ಬದಲಾಯಿಸಿಕೊಂಡರು. ನಾವು ನಮ್ಮ ಜೀವನ ಸಾರ್ಥಕವಾಯಿತು ಎಂದು ಖುಷಿಪಟ್ಟೆವು. ಮನೋವೈಕಲ್ಯವಿರುವವರಿಗೆ ಏನಿದ್ದರೂ ಏನೂ ಪ್ರಯೋಜನ. ಈ ದೇಹ ಒಂದು ದಿನ ಬಿಟ್ಟು ಹೋಗುವುದು. ಜೀವವನ್ನು ಪ್ರೀತಿಸಿ, ದೇಹವನ್ನಲ್ಲ ಎನ್ನುವ ಸಂದೇಶವನ್ನು ಸಾರಿದೆವು. ಶುಭವಾಗಲಿ. ಸ್ನೇಹಿತರೆ, ನಮ್ಮ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ಕೃಷ್ಣಾರ್ಪಣಮಸ್ತು.